ಯಹ ಅಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಯತ್ ಅಖಿಲ ಶಕ್ತಿಧರಃ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ದಾಸರ ಗ್ರಂಥ ಹೇಗೆ ಆಯುರ್ವೇದ ರೀತಿಯ ಕೂಡ ಚಿಂತನೆ ಮಾಡಲಿಕ್ಕೆ ಸಾಧ್ಯ, ಜೊತೆಗೆ ಅವರ ಚಿಂತನೆಗಳಲ್ಲಿ ಒಂದು ಅಲೌಕಿಕವಾದ ಭಾವಗಳು ಹೇಗೆ ವ್ಯಕ್ತವಾಗ್ತಾ ಇದ್ದಾವೆ, ಅಷ್ಟೇ ಅಲ್ಲ ಹರಿ ಕಥಾ ಅಮೃತ ಈ ಮೂರು ಶಬ್ದಗಳಿಗೆ ಆಯುರ್ವೇದ ಪರವಾದ ಅರ್ಥ ಹೇಗಿದೆ ಅನ್ನೋದನ್ನು ನಾವು ಚಿಂತನೆ ಮಾಡಿದ್ದೆವು. ಇವತ್ತಿಗೆ ವಾಸ್ತವಿಕವಾದ ಮಂಗಳಾಚರಣೆ ಅಂದರೆ ಸಾಮಾನ್ಯವಾಗಿ ಪದ್ಯಕ್ಕೊಂದು ಮಂಗಳಾಚರಣೆಗೆ ನಿನ್ನೆ ಒಂದು ಚಿಂತನೆ ಮಾಡಿದ್ವಿ. ಏನಂದರೆ ಮಂಗಳಾಚರಣೆ ದಾಸರು ಮಾಡಲಿಲ್ಲ, ಮೊದಲನೇ ಪದ್ಯದಲ್ಲಿ ಮಂಗಳಾಚರಣೆ ಮಾಡೋದು ಸತ್ಸಂಪ್ರದಾಯ, ಆದರೆ ದಾಸರು ಅದನ್ನು ಮಾಡಿರಲಿಲ್ಲ ಅಂತನೋ ಹಾಗೆ. ಆದರೆ ಪದ್ಯಗಳಿಗೊಂದು ಕ್ರಮ ಇದೆ. ಪಲ್ಲವಿ ಪಲ್ಲವಿಗಳನ್ನು ಹೇಳಿಕೊಂಡು ನಂತರ ಕಥಾವಸ್ತುವನ್ನು ಹೇಳುವಂತಹದ್ದು. ಪದ್ಯಗಳಿಗೆ ಪಲ್ಲವಿ ಅನುಪಲ್ಲವಿಗಳೇ ಒಂದು ಮಂಗಳಾಚರಣೆ ಅಂತ ದಾಸ ಪರಂಪರೆಯಲ್ಲೊಂದು ನಂಬಿಕೆ. ಅಂದರೆ ಪಲ್ಲವಿ ಅನುಪಲ್ಲವಿಯಲ್ಲಿ ಏನು ಕಥಾವಸ್ತುವೋ ಆ ಕಥಾವಸ್ತುವೇ ಒಂದು ಮಂಗಳಾಚರಣೆ ಅಂತ. ಅದು ಯಾಕೆ ಹೀಗೆ ಅಂತಂದರೆ, ದಾಸ ಪರಂಪರೆಯಲ್ಲಿ ಪ್ರತಿಯೊಂದೂ ಕೂಡ ಭಗವಂತನ ಚಿಂತನೆಗೆಂದೇ ಮೀಸಲಾಗಿರ್ತಕ್ಕಂಥ ವಿಷಯ. ಯಾವ ದಾಸರೂ ಕೂಡ ಹಾಳು ಹರಟೆ ಮಾಡಿದವರಲ್ಲ. ಅದರಲ್ಲಂತೂ ದಾಸ ಚತುಷ್ಟಯರಂತೂ ಕೇಳೋಷ್ಟೇ ಇಲ್ಲ. ದಾಸ ಚತುಷ್ಟಯರಿಗಂತೂ ಭಗವತ್ಪರಕ ಚಿಂತನೆಗಳನ್ನು ಹೊರತುಪಡಿಸಿ ಇನ್ಯಾವ ಚಿಂತನೆಗಳು ಕೂಡ ಅವರು ಮಾಡೋದಿಲ್ಲ. ಸದಾ ಸಚ್ಚಿಂತನೆ ಭಗವತ್ ಚಿಂತನೆಯಲ್ಲಿ ಇರುವಂಥವ್ರು. ಹಾಗಾಗಿ ಅವರುಗಳ ಪದ್ಯದಲ್ಲಿ ಭಗವಂತನ ಪರಕವಾದ ಚಿಂತನೆಯೇ ಅದೊಂದು ಮಂಗಳ. ಯಾಕೆಂದರೆ ಸದಾ ಭಗವಂತನ ಪರಕವಾಗಿಯೇ ಚಿಂತನೆ ಮಾಡೋದ್ರಿಂದಾಗಿ ಅವರಿಗೆ ಮತ್ತೊಂದು ಮಂಗಳದ ಅವಶ್ಯಕತೆ ಇರುವುದಿಲ್ಲ. ಜೊತೆಗೆ ಆ ಪಲ್ಲವಿ ಅನುಪಲ್ಲವಿಗಳೇ ಅಂದರೆ ಕಥಾ ವಸ್ತುವೇ ಅದೊಂದು ಮಂಗಳಾಚರಣೆ ಅನ್ನೋದು ಕೂಡ ಒಂದು ವಿಶೇಷ ವಿಷಯ. ಹೀಗೆ ನಾವು ಆ ಮಂಗಳಾಚರಣೆಯನ್ನು ಮುಗಿಸಿದ ನಂತರ ಮೊದಲನೇ ಪದ್ಯದಲ್ಲಿದ್ದೇವೆ. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವ ಅಂಡ ಉದಯ ಸ್ಥಿತಿ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ದೆಮಗೆ ಮಂಗಳವ. ನರಸಿಂಹದೇವರ ಚಿಂತನೆಯನ್ನು ಜಗನ್ನಾಥದಾಸರು ಮಾಡ್ತಾ ಅವನಿಗೆ ನರಸಿಂಹನಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ. ಇದು ಮೊದಲನೇ ಪದ್ಯದಲ್ಲಿ ಮಂಗಳಾಚರಣ ಸಂಧಿ ಆದ್ದರಿಂದಾಗಿ ಇದು ಕೆಲವರು ಪೀಠಿಕಾ ಸಂಧಿ ಅಂತ ಕೂಡ ಹೇಳೋದುಂಟು, ಇನ್ನು ಕೆಲವರು ಇದನ್ನು ಮಂಗಳಾಚರಣೆ ಅಂತ ಕೂಡ ಹೇಳೋದುಂಟು. ಮಂಗಳಾಚರಣ ಸಂಧಿಯಲ್ಲಿ ನರಸಿಂಹದೇವರಿಗೆ ಮೊದಲನೇ ನಮಸ್ಕಾರ ಮಾಡಿದ್ದಾರೆ. ಯಾಕೆ ನರಸಿಂಹದೇವರೇ ಯಾಕೆ? ಸಕಲ ಶಾಸ್ತ್ರಗಳನ್ನು ಉಪದೇಶ ಮಾಡಿರ್ತಕ್ಕಂತಹ ಆದಿಗುರು ಎನಿಸಿಕೊಳ್ಳುವ ವೇದವ್ಯಾಸ ರೂಪ ಇದೆ. ನಾವು ನಿನ್ನೆಷ್ಟೇ ನೋಡಿದ್ವಿ, ಭಗವಂತನ ರೂಪದಲ್ಲಿ ಯಾವ ಭೇದ ಚಿಂತನೆಯನ್ನು ಮಾಡಲಿಲ್ಲ. ಆದರೆ ನರಸಿಂಹ ರೂಪವನ್ನೇ ಯಾಕೆ ಚಿಂತನೆ ಮಾಡಬೇಕು? ನರಸಿಂಹ ಅಲ್ಲದೆಯೂ ಕೂಡ ಕೇಶವಾದಿ ಚತುರ್ವಿಂಶತಿ ರೂಪಗಳಿದೆ, ನಾರಾಯಣಾದಿ 4 ರೂಪಗಳಿದೆ. ಇಷ್ಟೆಲ್ಲ ಅನಂತ ರೂಪಗಳನ್ನು ವಿಷ್ಣು ಸಹಸ್ರನಾಮದಲ್ಲಂತೂ ಅನಂತ ರೂಪಗಳ ಬಗ್ಗೆ ವ್ಯಾಖ್ಯಾನ ಮಾಡಲಾಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ನರಸಿಂಹನೇ ಯಾಕೆ ಅನ್ನೋದೊಂದು ಸ್ವಾರಸ್ಯಕರವಾದ ವಿಷಯ. ನರಸಿಂಹದೇವರು ಕುಲದೇವರು ಅಥವಾ ನರಸಿಂಹದೇವರು ಅವರು ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾರೆ, ಇದೆಲ್ಲ ಒಂದು ಸದ್ಭಾವನಾ ಚಿಂತನೆ, ಅದಕ್ಕೆ ನಮ್ಮ ಅಭಿಪ್ರಾಯ ಏನಿಲ್ಲ. ಆದರೆ ನರಸಿಂಹದೇವರಿಗೆ ವಿಶೇಷತೆ ಯಾಕೆ ಬಂತು ಅನ್ನೋದನ್ನು ನೋಡೋಣ. ಆ ಶಬ್ದಕ್ಕೆ ಮೊದಲೊಂದು ಅರ್ಥ ಇದೆಯಲ್ಲ, ಅದನ್ನು ಒಡೆಯೋಣಂತೆ. ನರ ಮತ್ತು ಸಿಂಹ ಅನ್ನುವಂಥ 2 ಶಬ್ದಗಳ ವಿಭಾಗ ಇದೆ ಇದರೊಳಗೆ. ಒಂದು ನರ, ಇನ್ನೊಂದು ಸಿಂಹ. ನೃಣಾತೀತಿ ನರಹ ಅಂತ. ನರ ಶಬ್ದಕ್ಕೆ ಅರ್ಥ ನೃಣಾತಿ,
ಆನಂದವನ್ನು ಕೊಡ್ತಾನೆ, ಆದ್ದರಿಂದಾಗಿ ನರ. ಅಥವಾ ಆನಂದವನ್ನು ಧಾರೆ ಎರಿತಾನೆ, ಆದ್ದರಿಂದಾಗಿ ನರ. ಇನ್ನು ಸಿಂಹ ಅಂತ ಹೇಳಿದರೆ, ನಮಗೆ ಗೊತ್ತಿರೋದು ಸಿಂಹ ಅಂತ ಹೇಳಿದರೆ ಒಂದು ಪ್ರಾಣಿ ಅಂತ. ನಾವು ನರಸಿಂಹ ಶಬ್ದದಿಂದ ನಾವು ಕಾಣೋದೇನೆಂದರೆ ಅರ್ಧ ಮನುಷ್ಯ ಅರ್ಧ ಸಿಂಹದಂತಹ ಒಂದು ರೂಪ. ಆ ನರಸಿಂಹ ರೂಪದ ಮಾತ್ರ ಅಲ್ಲ, ಅದಲ್ಲದೆಯೂ ಇನ್ನೊಂದು ಅರ್ಥ ಇದೆ ಅಂತದೆ ಆ ಶಬ್ದದ ಹಿಂದಿರುವ ಶಾಸ್ತ್ರ. ನರ ಮತ್ತು ಸಿಂಹ ಎನ್ನುವ ಶಬ್ದಗಳು. ನರ ಅಂತಂದರೆ ಮನುಷ್ಯ ಅಂತ ಹೇಳಿದ್ವಿ ನಾವು, ಅದಲ್ಲದಲ್ಲೇ ಆನಂದ ಕೊಡುವವ ಅಂತ. ಸಿಂಹ ಅಂತ ಹೇಳಿದರೆ ನಮಗೆ ಗೊತ್ತಿರೋದು ಮೃಗ ಒಂದು, ಆದರೆ ಇಲ್ಲಿ ಹೇಳುತ್ತದೆ ಸಿಂಚತಿ ತೇಜ. ಯಾವುದು ಅಥವಾ ಯಾರು ತೇಜಸ್ಸನ್ನು ಸಿಂಪಡಿಸ್ತಾನೋ ಅವನು ಸಿಂಹ ಅಂತ. ನರಸಿಂಹ ಅಂದರೆ ಪುರುಷ ಶ್ರೇಷ್ಠ ಅಂತಲೂ ಆಯಿತು, ಅದನ್ನೇ ಪುರುಷೋತ್ತಮ ಅನ್ನೋ ಶಬ್ದದಿಂದ ನಾವು ಕಾಣುವಂಥದ್ದು. ನರಸಿಂಹ, ನರ ಅಂತ ಹೇಳಿದರೆ ಮನುಷ್ಯ ಅಂತಲೂ ಆಯಿತು, ಸಿಂಹ ಅಂತ ಹೇಳಿದರೆ ಶ್ರೇಷ್ಠ ಅಂತ ಹೇಳಿ ಈ ಅರ್ಥದಲ್ಲಿ ನೋಡಿದಾಗ ಪುರುಷ ಶ್ರೇಷ್ಠ. ಆದರೆ ನರ ಅಂತ ಹೇಳಿದರೆ ಆನಂದ ಕೊಡುವವ ಮತ್ತು ಸಿಂಚತಿ ತೇಜ ಇನ್ನೊಂದು ಅರ್ಥದಲ್ಲಿ ಸಿಂಹ ಅಂತ ಹೇಳುವಂಥದ್ದು. ತೇಜಸ್ಸನ್ನು ಸಿಂಪಡಿಸೋದು ಅಂದರೆ ಏನರ್ಥ ನೋಡಿ. ಸಾಮಾನ್ಯವಾಗಿ ನಾವು ಬೇರೆಲ್ಲ ಪ್ರಾಣಿಗಳನ್ನು ನೋಡಬೇಕಾದ್ರೆ ಒಂದು ಭಾವ ಉತ್ಪತ್ತಿ ಆಗ್ತದೆ. ಈ ಭಾವಗಳಿದೆಯಲ್ಲ, ಅದು ಬಹಳ ಸ್ವಾರಸ್ಯಕರ. ಮನುಷ್ಯನ ಕಣ್ಣೋಟಗಳಿಂದಲೂ ಕೂಡ ಭಾವಗಳು ಹೆಚ್ಚು ಉತ್ಪತ್ತಿ ಆಗ್ತವೆ ಅಂತಂತದೆ ಶಾಸ್ತ್ರ. ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿಗಳು ಹೇಳ್ತಾರೆ, ಯಾವುದೇ ಒಂದು ರಸದ ಪಾರವನ್ನು ಕಂಡವರಿಲ್ಲ ಅಂತ, ಪಾರವನ್ನು ಕಾಣಲಿಕ್ಕೆ ಸಾಧ್ಯವೂ ಇಲ್ಲ ಅಂತ. ಯಾಕೆಂದರೆ ಈಗಾಗಲೇ ನಿನ್ನೆ ಚಿಂತನೆಯಲ್ಲಿ ನೋಡಿದ್ವಿ, ರಸ ಎನ್ನುವ ಶಬ್ದದಿಂದ ವಾಚ್ಯನೂ ಕೂಡ ಭಗವಂತನೇ. ಆದ್ದರಿಂದಾಗಿ ಅದು ಭಾವಾತ್ಮಕ ರಸವೂ ಆಗಿರಬಹುದು, ಅಥವಾ ಆನಂದದ ರಸವೂ ಆಗಿರಬಹುದು, ಅಥವಾ ಆಹಾರದ ರಸವೂ ಆಗಿರಬಹುದು. ಏಕಸ್ಯಾಪಿ ನವೈಶಕ್ಯಂ ಗಂತುಮಂಥಂ ಅಂತಂ ಕಥಂಚನ ಅಂತ ಭರತ ಮುನಿಗಳ ಮಾತು. ಅಂದರೆ ಯಾವುದೇ ಒಂದು ರಸದ ಅಂತವನ್ನು ನೋಡಲಿಕ್ಕೆ ಮನುಷ್ಯನ ಕೈಲಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅಥವಾ ಯಾವುದೇ ರಸದ ಅಂತವನ್ನು ನೋಡಲಿಕ್ಕೆ ಯಾವ ಸೃಷ್ಟ ಪ್ರಾಣಿಯಿಂದಲೂ ಕೂಡ, ಪ್ರಪಂಚದಲ್ಲಿರುವ ಇಲ್ಲದಿರುವ ಯಾವುದೇ ಪ್ರಾಣಿಯಿಂದಲೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾದರೆ ಆ ರಸಕ್ಕೂ ಇಲ್ಲಿಗೂ ಏನು ಸಂಬಂಧ? ನಾವು ಪ್ರಾಣಿಗಳ ಪೈಕಿ ಸಿಂಹವನ್ನು ನೋಡಿದಾಗ ನಮ್ಮ ಒಳಗೆ ಒಂದು ತೇಜಸ್ಸು ಉತ್ಪತ್ತಿ ಆಗ್ತದೆ, ಒಂದು ಗಂಭೀರವಾದ ತೇಜಸ್ಸು. ಅದೇನೋ ಸಿಂಹವನ್ನು ನೋಡಿದ ತಕ್ಷಣ ನಮ್ಮಲ್ಲಿ ಒಂದು ಶಕ್ತಿ ಬಂತು ಅನ್ನೋ ಹಾಗೆ ನಮಗೆ ಅನುಭವ, ನಿಜವಾಗಿಯೂ ನಮಗೆ ಶಕ್ತಿಯೇ ಬಂದುಬಿಡ್ತು ಅನ್ನೋ ಹಾಗೆ ಅನುಭವ. ಹೆದರಿಕೆನೂ ಆಗೋದಿಲ್ಲ. ಹೆದರಿಕೆ ಯಾವಾಗ ಅಂದರೆ ಸಿಂಹ ಎದುರಿಗಿದ್ದಾಗ ಮಾತ್ರ. ದೂರದಲ್ಲಿ ನೋಡಿದಾಗ ನಮಗೆ ಹೆದರಿಕೆಗಿಂತ ಜಾಸ್ತಿ ಅದೇನೋ ನಾನು ಸಿಂಹದಂತೆ ಇದ್ದೇನೇನೋ ಅನ್ನುವಂತಹ ಒಂದು ಅನುಭವ. ಹಾಗಾಗಿ ಆ ತೇಜಸ್ಸು ನಮ್ಮ ಶರೀರದಲ್ಲಿ ಕೊಡುವಂಥವನು ಸಿಂಹ ಅಂತ ಹೇಳಿ. ನರಸಿಂಹದೇವರ ಚಿಂತನೆಯೇ ಯಾಕೆ? ಯಾವ ಜೀವ ಅತ್ತ ನರವೂ ಹೌದು, ಇತ್ತ ತೇಜೋರೂಪವೂ ಹೌದು, ಅದು ನರಸಿಂಹ. ಇದು ಆಯುರ್ವೇದಾತ್ಮಕವಾದ ಚಿಂತನೆ. ಇದೊಂದು ಬಹಳ ಸ್ವಾರಸ್ಯಕರವಾದ ಚಿಂತನೆ ಇದು. ಏನಂದರೆ ಸಿಂಹ ಅಂತಂದರೆ ತೇಜಸ್ಸನ್ನು ಧಾರೆ ಇರುವಂಥದ್ದು ಅಂತ ನಾವು ಕಂಡ್ವಿ. ನರ ಅಂತ ಹೇಳಿದರೆ ಆನಂದ ಕೊಡುವಂಥದ್ದು ಅಂತ, ಅಥವಾ ನರ ಅಂತ ಹೇಳಿದರೆ ಮನುಷ್ಯ ಅಂತ ನೋಡೋಣ. ಮನುಷ್ಯವೂ ಹೌದು, ಅಂದರೆ ಜೀವ ಇರುವಂತಹ ಪ್ರಾಣಿಯೂ ಹೌದು, ಜೊತೆಗೆ ತೇಜೋರೂಪವೂ ಹೌದು. ಇದು ಯಾವುದಿದು? ಇಂಥದ್ದೊಂದು ಪ್ರಾಣಿ ಮನುಷ್ಯನ ದೇಹದಲ್ಲಿಯೋ ಅಥವಾ ಹೊರಗಡೆಯೋ ಇದೆಯಾ ಅಂದರೆ ಹೌದು, ಇದೆ ಅಂತದೆ ಆಯುರ್ವೇದ ಶಾಸ್ತ್ರ. ತೇಜೋರೂಪವೂ ಹೌದು, ಜೊತೆಗೆ ಜೀವ ಇರುವಂತಹದ್ದು ಹೌದು, ಆನಂದ ಕೊಡುವಂತಹದ್ದು ಹೌದು. ಯಾವುದು ಅಂತ ಹೇಳಿದ್ರೆ ಶುಕ್ರ ಎನ್ನುವ ಧಾತು. ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳಿದೆ: ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ. ಅದಾದ ನಂತರ ಓಜಸ್ಸು ಎನ್ನುವಂಥದ್ದು ಮತ್ತೊಂದಿದೆ. ಈ 7+1 ಈ 8 ಧಾತುಗಳನ್ನು ಏನು ಮಾತಾಡಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ,
ಆ ಧಾತು ಶುಕ್ರ ಧಾತುವಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದೇನಿದು ಇದ್ದಕ್ಕಿದ್ದ ಹಾಗೆ ಆರಂಭದಲ್ಲಿಯೇ ಇಲ್ಲಿಂದ ಶುರು ಮಾಡಿದ್ವಲ್ಲ ನಾವು? ಸಹಜ. ಯಾಕೆಂದರೆ ನಾವು ಹರಿಕಥಾಮೃತ ಸಾರವನ್ನು ವ್ಯಾಸತತ್ವದಲ್ಲಿ ಚಿಂತನೆ ಮಾಡೋದು ಒಂದು ಭಾಗ, ಜೊತೆಗೆ ಇನ್ನೊಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಏನು? ಆಯುರ್ವೇದಾತ್ಮಕವಾದ ಚಿಂತನೆ. ಇಲ್ಲಿಯೂ ಕೂಡ ಆ ಅರ್ಧ ಮನುಷ್ಯನು, ಅಂದರೆ ಶುಕ್ರಧಾತುವಿನಲ್ಲಿ ಜೀವ ಇದೆ, ಜೊತೆಗೆ ಅದು ತೇಜೋರೂಪವೂ ಹೌದು. ಅಲ್ಲಿನ್ನೂ ಸಂಪೂರ್ಣವಾಗಿ ಜೀವ ಬಂದಿಲ್ಲ, ಅಂದರೆ ಶರೀರಧಾರಿ ಆಗಲಿಲ್ಲ, ಅದು ಸೂಕ್ಷ್ಮ ಶರೀರಧಾರಿಯಾಗಿದೆ. ಅಂಥ ಒಂದು ಸ್ಥಿತಿಯನ್ನು ನಾವು ಯಾಕೆ ಮೊದಲಿಗೆ ಮಾತಾಡಿದ್ದೇವೆ ಅಂದರೆ, ಸೃಷ್ಟಿ ಆಗುವುದರಿಂದಲೇ ಭಗವಂತನ ಕಾರ್ಯ ಪ್ರಾರಂಭ. ಯಾಕೆಂದರೆ ಈ ಚಿಂತನೆ ಮಾಡೋದಿದೆಯಲ್ಲ, ಮುಂದಿನ 3-4 ಶಬ್ದಗಳಿಗೂ ಕೂಡ ಅನ್ವಯ ಇದೆ ಅದಕ್ಕೆ. ಹಾಗಾಗಿ ಈ ಶಬ್ದಗಳಿಗೆ ನಾವು ಈ ರೀತಿಯಾದ ಅರ್ಥವನ್ನು ನೋಡ್ತಾ ಇದ್ದೇವೆ. ನಾನು ಕೊನೆಗೆ ನಾರಸಿಂಹನೇ ನಮಿಪೆ ಕರುಣಿಪು ದೆಮಗೆ ಮಂಗಲವ ಅಂತ ಹೇಳೋದನ್ನು ನಾನು ತಗೊಳ್ಳಿಲ್ಲ. ಮೊದಲು ನರಸಿಂಹದೇವರು ಅವರ ಬಗ್ಗೆ ಚಿಂತನೆ ಇಲ್ಲಿ ಯಾಕೆ ಮಾಡಿದ್ದಾರೆ, ನರಸಿಂಹ ಅನ್ನುವ ಶಬ್ದ ಅಂದರೆ ಏನರ್ಥ ಅದಕ್ಕೆ ಅನ್ನೋದನ್ನು ನಾನು ನೋಡಿದ್ವಿ. ಈಗ ನೋಡಿ, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ, ರುದ್ರದೇವರು ಹೇಳುವಂತಹ ಮಾತು. ಸ್ತುಹಿಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಂ ಉಪಹತ್ನು ಮುಗ್ರಂ. ನಿನ್ನ ಹೃದಯ ಗುಹೆಯಲ್ಲಿರುವ ನರಸಿಂಹನನ್ನು ಸ್ತುತಿ ಮಾಡು, ನಿನ್ನ ಹೃದಯ ಗುಹೆಯಲ್ಲಿರುವ ನರಸಿಂಹನನ್ನು ಸ್ತುತಿ ಮಾಡುವಂತ. ಇದು ರುದ್ರದೇವರ ಮಾತಿದು. ಅದೇನು ಹೃದಯಕ್ಕೇನು ಸಂಬಂಧ? ನಾವು ಭಗವಂತನನ್ನು ನಮ್ಮ ಹೃದಯದಲ್ಲಿ ನೆನೆಬೇಕು, ಹೃದಯದಲ್ಲಿ ನೆನೆಯಬೇಕು. ಏನು ಹೃದಯದಲ್ಲಿ ಏನು ನೆನೆಯಬೇಕು? ನಾವು ಹೃದಯದ ಅನಾಟಮಿಕಲ್ ಸ್ಟ್ರಕ್ಚರನ್ನು ನೋಡಿದರೆ ಅದರಲ್ಲಿ ಒಂದು ವಸ್ತುವನ್ನು, ವ್ಯಕ್ತಿಯನ್ನು ನಾನು ಶಾಸ್ತ್ರೀಯದ ಅಲ್ಲದ ರೀತಿಯಲ್ಲೂ ಕೂಡ ಹೇಳಬೇಕಾಗ್ತದೆ. ಯಾಕಂದರೆ ವೈಜ್ಞಾನಿಕದ ಹಿನ್ನೆಲೆಯಲ್ಲಿ ನೋಡಬೇಕಾದ್ರೆ ನಾವು ವಿಜ್ಞಾನಮಯವಾಗಿರ್ತಕ್ಕಂತಹ ಭಗವಂತನನ್ನು ನೋಡೋಣ, ಜೊತೆಗೆ ವಿಜ್ಞಾನ ಯಾವ ರೀತಿ ನೋಡ್ತದೆ ಅನ್ನೋದನ್ನು ಕೂಡ ನೋಡಬೇಕು ನಾವು. ಆಗ ಹೃದಯದಲ್ಲಿ ಎಂತಹ ಜಾಗ ಇದೆ, ಅಲ್ಲಿ ಭಗವಂತ ಅನ್ನುವಂಥ ವಸ್ತು, ವ್ಯಕ್ತಿ ಎಲ್ಲಿದ್ದಾನೆ ಅನ್ನುವಂಥ ಸಂಶಯ ಎಲ್ಲ ವಿಜ್ಞಾನಿಗಳಿಗೆ, ಅಂದರೆ ವೈದ್ಯ ವಿಜ್ಞಾನಕ್ಕೆ ಬರ್ತದೆ. ಏನು? ಅವರು ಹೃದಯವನ್ನು ಇಂಚಿಂಚು ಬಗೆದು ನೋಡಿರ್ತಾರೆ. ಹಾಗಾಗಿ ಅವರಿಗೆ ಇಂಥ, ಅಂದರೆ ನಾಸ್ತಿಕ ವಿಜ್ಞಾನಿಗಳು ಅಂತ ಹೇಳಬಹುದು ನಾನು, ಅವರಿಗೆ ಇಂಥದ್ದೊಂದು ಸಂಶಯ ಬರ್ತದೆ, ಎಲ್ಲಿದ್ದಾನೆ ಭಗವಂತ ಹೃದಯದಲ್ಲಿ? ಭಗವಂತನ ರೂಪ ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ರೂಪ. ಅದಕ್ಕೆ ಭಗವಂತ ವಿಭುವೋ ಅಥವಾ ಅಣುವೋ, ಅವನು ವ್ಯಾಪ್ತನೋ, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರೋದ್ರಿಂದ ಬೃಹತ್ತೋ, ಅಥವಾ ಅಣುವಾಗಿರುವುದರಿಂದಾಗಿ ಒಂದು ಅಣು ಮಾತ್ರ ಪ್ರದೇಶದಲ್ಲಿ ಇದ್ದಾನೋ ಅನ್ನೋ ಪ್ರಶ್ನೆ ಬರ್ತದೆ. ಬಹಳ ಸ್ವಾರಸ್ಯಕರವಾದ ಉತ್ತರ ಏನು ಅಂತಂದರೆ, ಅಣುವು ವಿಭುವೂ ಆಗಿರ್ತದೆ, ಯಾವುದು ಅಣುವೋ ಅದು ವ್ಯಾಪ್ತವೂ ಆಗಿರ್ತದೆ. ಅದಕ್ಕೆ ಅಂಥದ್ದೊಂದು ಶಕ್ತಿಯೂ ಇದೆ. ಹಾಗಾದರೆ ಈ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತನ ಚಿಂತನೆ ಏನು? ಅದಕ್ಕೆ ಹೇಳಿದರು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಶ್ರೀರಮಣಿ ಅಂದರೆ ಯಾರು? ಶ್ರೀ ಅಂತ ಹೇಳಿದರೆ ಶ್ರಯತೇತಿ ಶ್ರೀಹಿ, ಯಾರು ಎಲ್ಲರೂ ಯಾರನ್ನು ಆಶ್ರಯಿಸಿರ್ತಾರೋ ಅವರು ಶ್ರೀ. ಅದು ಭಗವಂತನೂ ಆಯಿತು. ಆದರೆ ಮುಂದೆ ಈ ಶಬ್ದವನ್ನು ವಿಶೇಷಣವಾಗಿ ಕೊಟ್ಟಿರುವಂತಹದ್ದು ರಮಣಿಗೆ. ಶ್ರೀರಮಣಿ, ರಮಣಿ ಅಂತ ಹೇಳಿದ್ರೆ ಸುಂದರಿ. ಅಮರಕೋಶದಲ್ಲಿಯೂ ಕೂಡ ರಮಣಿ ರಮಾ, ಸುಂದರಿ ರಮಣಿ ರಮಾ ಎನ್ನುವಂಥ ಇತ್ಯಾದಿ ಶಬ್ದಗಳು ಕೂಡ ಲಕ್ಷ್ಮಿಗೆ ಹೇಳಿದ್ದಾರೆ. ಜೊತೆಗೆ ಈ ರಮಣಿ ಶಬ್ದದ ಹಿಂದೆ ಶ್ರೀಕಾರವನ್ನು ಹಚ್ಚಿದ್ದಾರೆ. ರಮಣಿ ಅಂದರೆ ಸುಂದರಿ, ಯಾರೋ ಒಬ್ಬರು ಸುಂದರಿ ಅಂತ ಆಗ್ಲಿಕ್ಕಿಲ್ವಲ್ಲ. ಶ್ರೀರಮಣಿ, ಯಾರಲ್ಲಿ ಇಡೀ ಪ್ರಪಂಚ ಅಥವಾ ಯಾರಲ್ಲಿ ಎಲ್ಲ ಸೃಷ್ಟಿ ಆಶ್ರಯಿಸಿದೆಯೋ ಆ ರಮಣಿ, ಶ್ರೀರಮಣಿ. ಕರಕಮಲ ಪೂಜಿತ. ನೋಡಿ, ಇಲ್ಲಿ 2 ಸಾರ್ತಿ ಕಮಲಗಳಿದೆ. ಒಂದು ಕರಕಮಲ ಪೂಜಿತ, ಮತ್ತಿನ್ನೊಂದು ಚಾರು ಚರಣ ಸರೋಜ, 2 ಇದೆ ಇಲ್ಲಿಗ. ಬಹಳ ಸ್ವಾರಸ್ಯಕರವಾದ ಚಿಂತನೆ ಇದು. ಚಾರುಚರಣ ಸರೋಜದಲ್ಲಿರುವಂತಹದ್ದು ಭಗವಂತನ ಕಮಲಗಳು, ಭಗವಂತನ ಕಮಲ. ಮತ್ತು ಶ್ರೀರಮಣಿ ಕರ ಕಮಲದಲ್ಲಿ ಹೇಳಿರುವಂತಹದ್ದು ಪ್ರಕೃತಿ ರೂಪಳಾಗಿರ್ತಕ್ಕಂತಹ ಆ
ಲಕ್ಷ್ಮೀದೇವಿಯ ಚಿಂತನೆ. ಒಂದು ಪ್ರಕೃತಿ ಆಯಿತು, ಇನ್ನೊಂದು ಪುರುಷ ಆಯಿತು. ನಮ್ಮ ದೇಹದಲ್ಲಿ ಇರುವುದೇ ಆಯುರ್ವೇದದಲ್ಲಿ ಹೇಳುವ ಹಾಗೆ ಕೂಡ ಪ್ರಕೃತಿ ಪುರುಷಗಳು ಕೂಡ ಮನುಷ್ಯನ ಶರೀರ ಸೃಷ್ಟಿಯ ಮೂಲ ರೂಪಗಳಲ್ಲಿ ಒಂದು, ಅಂದರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಯಾವುದ್ಯಾವುದು? ಒಂದು ಪ್ರಕೃತಿ, ಒಂದು ಪುರುಷ. ಶ್ರೀರಮಣಿ ಕರ ಕಮಲ ಎನ್ನುವುದೂ ಕೂಡ ಅದೊಂದು ಪ್ರಕೃತಿಯ ಸ್ವರೂಪ, ಅದು ಕೂಡ ಕಮಲ, ಅದೊಂದು ಹೂವಿನ ಚಿಂತನೆಯಲ್ಲಿ ಮಾಡಿದ್ದಾರೆ. ಮತ್ತು ಚಾರು ಚರಣ ಸರೋಜ, ಇದು ಭಗವಂತನಿಗೆ ವಿಶೇಷಣವಾಗಿ ಹೇಳಿದ್ದಾರೆ. ಇಲ್ಲಿ ಎರಡು ಕಮಲಗಳು ಎಲ್ಲಿಂದ ಬಂತು? ಒಂದು ನಮ್ಮದು ಹೃದಯ ಕಮಲ ಅಂತಾಯಿತು. ಇನ್ನೊಂದು ಯಾವುದು? ಇನ್ನೊಂದು ನಮ್ಮ ಶರೀರದಲ್ಲಿ, ಅಂದರೆ ಸಾಮಾನ್ಯವಾಗಿ ಗಂಡಸರ ಶರೀರದಲ್ಲಿ ಅಲ್ಲ, ಹೆಂಗಸರ, ಯಾಕಂದರೆ ಪ್ರಕೃತಿ ಹೆಣ್ಣು, ಆ ಹೆಣ್ಣಿನ ಶರೀರದಲ್ಲಿ ಇರುವ ಅಂಡಾಶಯವನ್ನು ಕಮಲಕ್ಕೆ, ಹೂವಿಗೆ ಹೋಲಿಸುವುದುಂಟು. ಅದಕ್ಕೆ ಅಲ್ವಾ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಸುಂದರವಾದ ಶಬ್ದವನ್ನು ಬಳಸ್ತಾರೆ, ಪುಷ್ಪವತಿ ಅಂತ ಹೇಳಿ. ಅಂದರೆ ಈ ಹೆಣ್ಣು ಹೂವುಳ್ಳವಳಾಗಿದ್ದಾಳೆ, ಇಲ್ಲಿಂದ ಮುಂದೆ ಕಾಯಿ ಹಣ್ಣುಗಳಿಗೆ ಅವಕಾಶ ಇದೆ ಅಂತ. ಹಾಗಾಗಿ ಅಲ್ಲಿ ನೋಡಿ, ಎರಡು ಕಮಲಗಳು ಹೇಳಿದ್ದರಿಂದಾಗಿ ಪ್ರಕೃತಿಯಲ್ಲಿ ಒಂದು 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 ರೂಪದ ಚಿಂತನೆ ಇದೆ. ಆ ಕೈಯಿಂದ ಸ್ತುತಿಸಲ್ಪಟ್ಟ ಒಂದು ಪಾದ ಕಮಲ. ಇದ್ಯಾಕೆ ಪಾದ ಕಮಲಕ್ಕೆ ಹೇಳಿದ್ದು ಅಂದರೆ, ಹೃದಯದಲ್ಲಿ ಭಗವಂತನಿದ್ದಾನೆ. ಮಗು ಹುಟ್ಟುವ ಮುನ್ನ ಮೊಟ್ಟ ಮೊದಲಿಗೆ ಬರುವಂತಹ ಅಂಗ ಹೃದಯ. ಈ ಹೃದಯ ಇರುವಂತಹದ್ದು ಎಲ್ಲಿ? ಅದಿರೋದು ಕೂಡ ಆ ಭಾಗದಲ್ಲಿಯೇ. ಇದಿರುವುದು ಕೂಡ ಆ ಭಾಗದಲ್ಲಿಯೇ. ಅಂಡದಲ್ಲಿ ಇರುವಂತಹದ್ದು ಹೃದಯ. ಹೃದಯ ಅಂಡದಲ್ಲಿಯೇ ಉತ್ಪತ್ತಿ ಆಗ್ತದಲ್ವಾ, ಅಲ್ಲಿಂದ ನಂತರ. ಹಾಗಾಗಿ ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂತ ಹೇಳಿದರು. ಚಾರು ಚರಣ ಸರೋಜ, ಆ ಕಮಲ ಅಲ್ಲಿ ಬಂದದ್ದು ಯಾಕೆಂದರೆ ಹೃದಯದಲ್ಲಿರುವ ನರಸಿಂಹನ ಒಂದು ಆವಾಸ ಸ್ಥಾನ ಅಲ್ಲಿದೆ ಈಗ. ಹಾಗಾಗಿ ಆ ಪ್ರಕೃತಿಯಿಂದ ಸ್ತುತಿಸಲ್ಪಟ್ಟವಳು. ಎಲ್ಲಿ ಭಗವಂತನೋ ಅಲ್ಲಿ ರಮೆ ತಾನಿದ್ದು ತನ್ನ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ ಅನ್ನೋದು ಇಲ್ಲೊಂದು ಸ್ಪಷ್ಟ ಚಿಂತನೆಯನ್ನು ಶಾಸ್ತ್ರ ಕೊಡ್ತಾ ಇದೆ. ಆಯಿತು, ಇಲ್ಲಿಗೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂತ ಅರ್ಥ ಆಯಿತು. ಇಲ್ಲಿಂದ ಮುಂದೆ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ. ಈ ಮುಖ ಶಬ್ದದಿಂದ ಅರ್ಥ ಏನು ಅಂತಂದರೆ ಮುಂತಾದವರು ಅಂತ ಹೇಳಿ. ಮುಂತಾದವರು ಅಂತ ಯಾಕೆ ಹೇಳಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಮೊದಲಿಗೆ ಒಂದಷ್ಟು ಹೆಸರುಗಳನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಏನು? ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಸಮೀರ, ವಾಯುದೇವರು. ವಾಣಿ ಶಬ್ದದಿಂದ ನಾವು ಸರಸ್ವತಿಯನ್ನು ಮಾತ್ರ ತಗೊಳ್ಳೋ ಹಾಗಿಲ್ಲ, ಆ ಸ್ಥಾನ ಸಮರಾದ ಭಾರತೀ ದೇವಿಯನ್ನು ಕೂಡ ನಾವಿಲ್ಲಿ ತಗೊಳ್ಬೇಕು. ಭಾರತಿ ಮತ್ತು ವಾಣಿ ಎರಡು ಒಟ್ಟಿಗೆ ಇರುವಂತಹ ಒಂದು ಅಪರೂಪದ ವಿಚಾರ ಇದು. ವಾಗ್ವಾಣಿ ಅಂತ ಕೂಡ ನಾವು ಕರೆಯೋದುಂಟು. ವಾಕ್ ಅಂದರೆ ಭಾರತಿ, ವಾಣಿ ಅಂತ ಹೇಳಿದರೆ ಸರಸ್ವತಿ. ವಾಕ್ ಮತ್ತು ವಾಣಿಯರು. ಸಮೀರ ವಾಣಿ ಫಣೀಂದ್ರ ಶೇಷ, ವೀಂದ್ರ ಗರುಡ, ಭವ ಇಂದ್ರ ಮುಖ ವಿನುತ. ರುದ್ರದೇವರು, ಇಂದ್ರದೇವರು ಮುಂತಾದವರಿಂದ ಸ್ತುತಿಸಲ್ಪಟ್ಟವ. ಮೊದಲಿಗೆ ನಮ್ಮ ಶರೀರದಲ್ಲಿ ಆ ತತ್ವಗಳ ಸೃಷ್ಟಿಯಾಗ್ತದೆ. ಇದನ್ನು ಆಯುರ್ವೇದದಲ್ಲಿ ನೋಡುವಾಗ ವೈಕಾರಿಕ ತೈಜಸ ತಾಮಸ ಸೃಷ್ಟಿಯಲ್ಲಿ ನೋಡಬೇಕಾದ್ರೆ ವೈಕಾರಿಕಾತ್ ತೈಜಸ ಸಹಾಯಾತ್ ಅಂತ ಹೇಳ್ತಾರೆ. ತೈಜಸದ ಸಹಾಯದಿಂದ ವೈಕಾರಿಕ ಸೃಷ್ಟಿಯಾದಾಗ ಅಲ್ಲಿ ತನ್ಮಾತ್ರೆಗಳು ಮತ್ತು ಅದರ ಸ್ವರೂಪರಾಗಿರ್ತಕ್ಕಂತಹ ಭಗವಂತನ ಚಿಂತನೆ, ಅಂದರೆ ಅದರ ಆ ದೇವತೆಗಳು ಮತ್ತು ಭಗವಂತ ಅಲ್ಲಿ ಆವಾಸ ಸ್ಥಾನ, ತನ್ನ ವಾಸಸ್ಥಾನಕ್ಕೆ ಬರ್ತಾರೆ. ಹಾಗಾದರೆ ಮೊದಲು ತನ್ಮಾತ್ರೆಗಳು ಬಂತು. ಆ ತನ್ಮಾತ್ರೆಗಳಿರುವುದರಿಂದಾಗಿ ಅದಕ್ಕೊಂದು ಇಂದ್ರಿಯಗಳು ಬೇಕು. ಪಂಚಭೂತಗಳ ಒಂದು ಅಸ್ತಿತ್ವ ಅಲ್ಲಿಗೆ ಬರ್ತದೆ. ಆದ್ದರಿಂದಾಗಿ ಆ ಮೂಲ ತತ್ವಗಳ ದೇವತೆಗಳನ್ನು ಚಿಂತನೆ ಮಾಡಿದರು. ಅವರಿಂದಲೂ ಕೂಡ ಸ್ತುತಿಸಲ್ಪಟ್ಟವಾಯುವ ಅಂತ. ಅಲ್ಲಿಗೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ,
ಶ್ರೀ ರಮಣಿ ಸುಂದರಿ, ಶ್ರೀರಮಣಿ ಕರ ಕಮಲ ಪೂಜಿತ, ಕೈಗಳೆಂಬ ಕಮಲಗಳಿಂದ ಪೂಜಿಸಲ್ಪಟ್ಟ, ಚಾರು ಚರಣ, ಚಾರು ಅಂದರೆ ಸುಂದರ. ನೋಡಿ, ಅಲ್ಲಿ ಹಿಂದೆ ರಮಣಿ ಅಂತ ಹೇಳಿದರು, ಸುಂದರಿ ಅಂತ ಹೇಳಿದರು, ಇಲ್ಲಿ ಸುಂದರ, ಚಾರು ಚರಣ. ಇಲ್ಲಿ ಚಾರುವಿನ ಚರಣ ಅಂತ ಹೇಳಿದ್ರು ಚಾರು ಚರಣ ಅಂತನೋ ಅರ್ಥವೇ ಬರ್ತದೆ. ಅಂದರೆ ಸುಂದರನ ಚರಣ ಯಾವುದೋ ಅದು ಅಂತ ಹೇಳೋ ಹಾಗೆ. ಚಾರು ಚರಣ ಸರೋಜ, ಅವುಗಳೇ ಕಮಲವಾಗಿರುವಂಥದ್ದು. ಅದನ್ನು ಯಾರ್ಯಾರು ಸ್ತುತಿ ಮಾಡ್ತಾ ಇದ್ದಾರೆ? ಆ ಲಕ್ಷ್ಮೀದೇವಿಯಿಂದ ಪೂಜಿಸಿದ್ದಲ್ಲದಲೇ ಮತ್ತಾರು ಸ್ತುತಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವ ಇಂದ್ರ ಮುಖ ವಿನುತ, ವಿಶೇಷತಃ ನುತ. ನೋಡಿ, ನಮಸ್ಕಾರ ಮಾಡೋದು ಅಂತ ಹೇಳಿದ್ರೆ ಹೀಗೆ ಅಡ್ಡಲಾಗಿ ನಮಸ್ಕಾರ ಮಾಡೋದು, ಈ ಥರದ್ದು ಯಾವುದೋ ಒಂದು ಚಿಂತನೆ ನಮ್ಮ ಕಣ್ಮುಂದೆ ಬರ್ತದೆ. ವಿಶೇಷೇಣ ನುತಃ ಅಂತ ಹೇಳಿದ್ದು ಯಾಕೆ? ಅಲ್ಲಿ ಭಗವಂತನ ಸೇವೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಈ ದೇವತೆಗಳು ಯಾವತ್ತೂ ತಮ್ಮ ಕರ್ತವ್ಯಚ್ಯುತರಾಗುವುದಿಲ್ಲ. ಅದಕ್ಕೆ ಉಪನಿಷತ್ತುಗಳು ಹೇಳ್ತವೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಅಂತ. ಅಂದರೆ ಅಸ್ಮಾತ್ ಭೀಷಾ, ಈ ಭಗವಂತನಿಂದ ಹೆದರಿದವರಾಗಿ ತಾವು ಸೇವೆಗೆ ಬರ್ತಾರೆ ಅಂತ. ಹಾಗಾದರೆ ಏನು ಭಗವಂತ ಚಾಟಿ ಹಿಡ್ಕೊಂಡು ನಿಂತಿದ್ದಾನೆ, ನಾನು ಸೇವೆ ಮಾಡದಿದ್ದರೆ ಒದಿತೀನಿ ಅಂತ ಹೇಳಿ? ಹಾಗೇನಲ್ವಲ್ಲ. ಏನು ಭಯ ಏನದು ಅಂತ ಹೇಳಿದ್ರೆ, ನೋಡ್ರಿ, ಭಯ ಅನ್ನುವ ಈ ಅಸ್ಮಾತ್ ಇಲ್ಲಿ ಪಂಚಮಿ ವಿಭಕ್ತಿಯನ್ನು ಬಳಸಿದ್ದಾರಲ್ಲ, ಬಹಳ ಸ್ವಾರಸ್ಯಕರವಾದ ಒಂದು ಚಿಂತನೆ ಅದು. ಯಾರ ದೆಸೆಯಿಂದ ನಮಗೆ ಭಯ ಬರ್ತದೆ, ಆ ದೆಸೆ ಅನ್ನೋದು ಧ್ರುವಂ ಅಪಾಯೇ ಅಪಾದಾನಂ ಅಂತ. ಒಂದು ಯಾವುದಾದರೂ ಭಯ ಇರಬೇಕಲ್ಲಿ, ಏನಾದರೂ ಕಳೆದುಕೊಳ್ಳುವ ಭಯ ಇರಬೇಕು. ಏನದು ಕಳೆದುಕೊಳ್ಳುವ ಭಯ ಅಂದರೆ ಏನು ಅಂತಂದರೆ, ಭಗವಂತನ ಪ್ರೀತಿಯನ್ನು ಕಳೆದುಕೊಳ್ಳುವಂತಹ ಭಯ ಅಲ್ಲಿದೆ ಆದ್ದರಿಂದಾಗಿ ಅಂತ. ಹೀಗಾಗಿ ಭಗವಂತನ ಪ್ರೀತಿಯನ್ನು ಕಳೆದುಕೊಳ್ಳಬಹುದೇನೋ ಅನ್ನೋ ಭಯದಿಂದ ತಾವು ಮುಂಚಿತವಾಗಿಯೇ ಬಂದು ಭಗವಂತನಿಗಾಗಿ ಕಾಯ್ತಾ ಇರ್ತಾರಂತೆ ದೇವಾನುದೇವತೆಗಳು. ಇದೇ ಪಂಚಭೂತಗಳ ಸೃಷ್ಟಿಯಾಗಬೇಕಾದ್ರೆ ನಮ್ಮ ಶರೀರದಲ್ಲಿಯೂ ಕೂಡ ಮೊದಲು ತಾತ್ವಿಕವಾಗಿರ್ತಕ್ಕಂತಹ ವಾತಪಿತ್ತ ಕಫಗಳು ತಮ್ಮ ಕೆಲಸವನ್ನು ಆರಂಭಿಸಿ ಬಿಡ್ತಾವೆ. ಅದಾದ ನಂತರ ಒಂದಾದ ಮೇಲೊಂದು ತನ್ಮಾತ್ರೆಗಳು ಬಂದು ಸೃಷ್ಟಿ ಮುಂದುವರಿಯುತ್ತದೆ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಹೀಗಾಗಿ ತಾವು ಶರೀರಧಾರಿಯಾಗಿ ನಮಸ್ಕಾರ ಮಾಡ್ತಾ ಇಲ್ಲ, ವಿಶೇಷೇಣ ನುತಃ ಸೇವೆಗಾಗಿ ನಿಂತಿದ್ದಾರೆ, ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿಕೊಂಡು ನಿಂತಿದ್ದಾರೆ ಅಂತ ಹೇಳಬಹುದು. ಭವೇಂದ್ರ ಮುಖ ವಿನುತ, ನೀರಜ ಭವಾಂಡೋದಯ. ಇಲ್ಲಿ ಮುಂದೆ ನೀರಜ ಭವಾಂಡೋದಯ, ಇಂಥ ಶಬ್ದಗಳೇ, ದಾಸರ ಇಂಥ ಶಬ್ದಗಳೇ ಆಯುರ್ವೇದದ ಚಿಂತನೆಗೆ ಹೆಚ್ಚು ಎಡೆ ಮಾಡಿಕೊಡುವಂಥದ್ದು. ನೀರಜ, ನೀರೇ ಜಾಯಂತೇತಿ ನೀರಜಾಹ ಅಥವಾ ನೀರೇ ಜಾಯತೇತಿ ನೀರಜಃ. ನೀರಜ ಅಂತಂದ್ರೇನು? ನೀರಿನಲ್ಲಿ ಹುಟ್ಟುವಂಥದ್ದು. ನೀರ ಅಂತನ್ನೋದು ವಾಸ್ತವಿಕವಾಗಿ ಸಂಸ್ಕೃತದ ಶಬ್ದ, ಅದು ಕನ್ನಡದಲ್ಲಿ ಎರವಲು ಪಡೆದಿರುವಂಥ ಒಂದು ಪ್ರಕ್ರಿಯೆಯಲ್ಲಿ ನಡೆದಿದೆ. ಅದು ನೀರಜ, ನೀರಿನಿಂದ ಹುಟ್ಟಿದ್ದು. ನೀರಜ ಭವಾಂಡ, ಕಮಲದಲ್ಲಿ, ನೀರಜ ಅಂದರೆ ಅಲ್ಲಿ ಆ ಕಮಲದಲ್ಲಿ ಹುಟ್ಟಿದ ಭವಾಂಡ, ಬ್ರಹ್ಮಾಂಡ, ನೀರಜ ಭವನ ಅಂಡ, ಹೀಗೂ ಆಯಿತು ಅರ್ಥ. ನೀರಜ ಭವ ಅಂದರೆ ಯಾರು? ಬ್ರಹ್ಮ. ಅವನ ಅಂಡ ಅಂದರೆ ಈ ಬ್ರಹ್ಮಾಂಡ, ಅದರ ಉದಯ ಸ್ಥಿತಿ ಕೈವಲ್ಯದಾಯಕ. ಇಲ್ಲಿ ನೀರಜ ಅಂತ ಹೇಳಿದ ಕೂಡಲೇ ನೀರಿನಲ್ಲಿ ಹುಟ್ಟುವಂಥದ್ದು ಅಂತ, ಅದಕ್ಕೆ ತುಂಬ ನೇರವಾದ ಅರ್ಥ ಆಯುರ್ವೇದದಲ್ಲಿರುವಂಥದ್ದು ಅಂದರೆ, ಈ ನಮ್ಮ ಶರೀರ ಹುಟ್ಟುವ ಮುಂಚೆ ತಾನು ಇರುವ ಜಾಗ ಇದೆಯಲ್ಲ, ಅದು ನೀರಿನಂತಹ ಜಾಗ. ಅದು ವಾಸ್ತವಿಕವಾಗಿ ನೀವು ನೆನಪಿಸಿಕೊಳ್ಳಬಹುದು. ಈ ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ನಾವೇನು ಹೇಳ್ತೀವಿ, ಹೊಟ್ಟೆಯಲ್ಲಿರುವ ಆ ಅಂಡಾಶಯದ ಜಲ ಅಂತ ಏನು ಹೇಳ್ತೀವಿ, ಇದು ಕೂಡ ನೀರೇ. ಆ ನೀರಜ ಭವ, ಆ ನೀರಜ, ನೀರಿನಲ್ಲಿ ಹುಟ್ಟಿದ್ದು ಯಾವುದು? ಈ ಜೀವ. ಅದರ ಭವ, ನೀರಜದ ಭವ ಅಂದರೆ ಸಂಸಾರ. ಈಗ ನಾನು ಹೇಳ್ತಿರೋದು ಆಯುರ್ವೇದದ ದೃಷ್ಟಿಕೋನದಲ್ಲಿ. ಆ ಬ್ರಹ್ಮದೇವರ ದೃಷ್ಟಿಕೋನದಲ್ಲಿ ನೋಡಿದಾಗ ನೀರಜ ಭವಾಂಡ ಅಂತ ಹೇಳಿದಾಗ ನೀರಿನಲ್ಲಿ ಹುಟ್ಟಿದ, ಆ ಕಮಲದಲ್ಲಿ ಹುಟ್ಟಿದ
ಆ ಬ್ರಹ್ಮನ ಬ್ರಹ್ಮಾಂಡ ಅಂತ ಹೇಳುವ ಹಾಗೆ. ಆದರೆ ಆಯುರ್ವೇದದ ಅರ್ಥದಲ್ಲಿ ನೋಡಿದಾಗ ನೀರೇ ಜಾಯತೆ ಇತಿ ನೀರಜ, ನೀರಿನಲ್ಲಿ ಹುಟ್ಟಿದ್ದು ಅಂದರೆ ಜೀವ. ಇದು ನೀರಜದ ಭವ ಸಂಸಾರ. ಈ ಸಂಸಾರದಿಂದ ಸುತ್ತಲ್ಪಟ್ಟ ಆ ಜೀವರಾಶಿ ಏನಿದೆ ಅದರ ಅಂಡದ ಉತ್ಪತ್ತಿ. ಅಂಡ ಉತ್ಪತ್ತಿ ಅಂದರೆ ಏನರ್ಥ? ಇಲ್ಲಿ ಫರ್ಟಿಲೈಸೇಷನ್ ಅಂತ ನಾವೇನು ಹೇಳ್ತೀವಿ, ಫರ್ಟೈಲ್ ಆಗುವಂಥದ್ದು. ಅಂದರೆ ಅವೆರಡರೂ ಸಮ್ಮೇಳನ ಆಗಿ, ಯಾಕಂದರೆ ಹಿಂದೆ ನಾವು ಚಿಂತನೆ ಮಾಡಿದ್ವಿ ಶ್ರೀರಮಣಿ ಮತ್ತು ಚಾರುಚರಣ ಇಬ್ಬರು ಇದ್ದಾರೆ ಇಲ್ಲಿ. ಅವರಿಬ್ಬರು ಪ್ರಕೃತಿ ಪುರುಷರು ಸೇರಿದ ಮೇಲೆ ಆ ಫರ್ಟಿಲೈಸೇಷನ್ ಅಂತೂ ಆಗಲೇಬೇಕಲ್ಲ. ಹಾಗಾಗಿ ಅಂತಹದ್ದೊಂದು ಚಿಂತನೆಯನ್ನು ಇಲ್ಲಿ ಮಾಡ್ತಾರೆ. ನೀರಜ ಭವಾಂಡೋದಯ, ಅದರ ಉದಯ ಆಗಬೇಕೀಗ. ಅದರ ಉದಯಕ್ಕೂ ಕಾರಣ ಭಗವಂತ, ಅದರ ಉದಯಕ್ಕೂ ಕೂಡ ಅನುಗ್ರಹ ಮಾಡುವವನು ಭಗವಂತ. ಆಮೇಲೆ ಸ್ಥಿತಿ ಮಾಡುವವನು. ಸ್ಥಿತಿ ಮಾಡುವ ವಿಚಾರ ಬಂದಾಗ ಪ್ರಹ್ಲಾದರಾಯರ ಮಾತನ್ನು ನಾವು ಮರಿಲೇಬಾರದು. ನರಸಿಂಹದೇವರ ಮುಂದೆ ನಿಂತುಕೊಂಡಾಗ ನರಸಿಂಹದೇವರು ಒತ್ತಾಯ ಮಾಡ್ತಾರೆ, ಏನಾದರೂ ವರ ಕೇಳು ಅಂತ ಹೇಳಿ. ಯಾರು ನನ್ನ ಹೊಟ್ಟೆಯಲ್ಲಿ ಇದ್ದಾಗ, ತಾನು ಹೊಟ್ಟೆಯಲ್ಲಿದ್ದಾಗ ಹಿಡಿದು ಅನ್ನವನ್ನು ಕೇಳದೆ ಕೊಟ್ಟನೋ ಅವನ ಮುಂದೆ ನಾನು ಏನಂತ ಕೇಳಲಿ ಅಂತ ಕೇಳ್ತಾರೆ. ಹಾಗಾಗಿ ಭಗವಂತ ಸ್ಥಿತಿ ಮಾಡುವವನು ಕೂಡ ಅವನೇ. ಹಾಗಾದರೆ ಇವನು ಅಣುರೂಪನೂ ಹೌದು ಅನ್ನೋದು ಸಿದ್ಧ. ಯಾಕೆಂದರೆ ಅಣು ಮಾತ್ರನಾಗಿರ್ತಕ್ಕಂತಹ ಜೀವನ ಜೊತೆಗೆ ಅಣುರೂಪದಲ್ಲಿಯೇ ಇರುವಂಥವನು ಇವಾಗ ಭಗವಂತ. ಇಲ್ಲಿಂದ ಮುಂದೆ ಸ್ಥಿತಿ ಆದ ಮೇಲೆ ನಂತರ ಲಯ ಇಲ್ಲ, ಸೀದಾ ಕೈವಲ್ಯಕ್ಕೆ ಹೋಗಿದ್ದಾರೆ. ಅಂದರೆ ಮೋಕ್ಷಕ್ಕೆ ಕಾರಣ ಮಾಡುವವನು, ಮೋಕ್ಷಕ್ಕೆ ಕಾರಣವಾದವನು ಇವನು. ಕೈವಲ್ಯದಾಯಕ ನಾರಸಿಂಹನೇ. ಅಲ್ಲ, ಈಗ ಲಯ ಯಾಕೆ ಬರಲಿಲ್ಲ? ಲಯ ಹೇಳಬೇಕಿತ್ತಲ್ಲ. ಲಯ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಸೃಷ್ಟಿಯನ್ನೇ ಮಾಡುವವನಿಗೆ ಲಯ ಮಾಡಲಿಕ್ಕೆ ಆಗೋದಿಲ್ವಾ? ಲಯ ಮಾಡುವವನಿಗೆ ಸೃಷ್ಟಿ ಮಾಡಲಿಕ್ಕೆ ಆಗಬೇಕು ಅಂತೇನು ನಿಯಮ ಇಲ್ಲ. ಸೃಷ್ಟಿಯನ್ನು ಮಾಡಲಿಕ್ಕೆ ಶಕ್ತಿ ಇದ್ದವನಿಗೆ ಲಯ ಮಾಡಲಿಕ್ಕೂ ಕೂಡ ಶಕ್ತಿ ಇದ್ದೇ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲೆಲ್ಲ ಒಂದು ಕ್ರಮ ಇರ್ತಿತ್ತು. ಪರಶುರಾಮನ ಕಥಾನಕದಲ್ಲೂ ನಾವು ಕೇಳಿರ್ತೇವೆ. ಏನು, ತಾಯಿಯ ಕುತ್ತಿಗೆಯನ್ನು ಕಟ್ ಮಾಡುವಂದು ಕೂಡಲೇ ಅವನು ತೊಗೊಂಡು ಹೋಗಿ ಕೊಡಲಿ ತೊಗೊಂಡು ಹಾಕೇ ಬಿಟ್ಟ. ಮುಂದಿನ ಏನು ಯೋಚನೆನೇ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ತಾನು ಮತ್ತೆ ಅದನ್ನು ಜೀವ ಕೊಟ್ಟು ಅದನ್ನು ವಾಪಸ್ ತರುವ ಶಕ್ತಿ ಇತ್ತು. ಹಾಗಾಗಿ ಅದಕ್ಕೆ ಅಂಥದ್ದೊಂದು ಮಾಡುವ ಧೈರ್ಯ ಬಂತು ಭಗವಂತನಲ್ಲಿ. ಅಂದರೆ ಋಷಿಗಳಿಗೂ ಕೂಡ ಇಂಥದ್ದೊಂದು ಶಕ್ತಿ ಇರ್ತಿತ್ತು. ಹಾಗಾಗಿ ಅವರು ಕೊಲ್ಲೋ ವಿಚಾರದಲ್ಲಿ ಧೈರ್ಯವಾಗಿರ್ತಿದ್ರು ಅಂತ. ಕೊಂದವರಿಗೆ ವಾಪಸ್ ತರಲಿಕ್ಕೆ ಆಗ್ತದೆ. ಆದರೆ ಸಂಸಾರ ಚಕ್ರದಲ್ಲಿ ಯಾರನ್ನ ಕೊಲ್ತಾ ಇದ್ದಾನೆ ಭಗವಂತ, ಅವರನ್ನು ಅವನು ಅಲ್ಲಿಂದ ಸೀದಾ ಕೈವಲ್ಯಕ್ಕೆ ತಗೊಂಡು ಹೋಗ್ತಾನೆ. ಭಗವಂತ ಮಾಡಿದರೆ ಮಾತ್ರ ಅದು ಮೋಕ್ಷ. ನಮ್ಮ ಶರೀರ ತಾನು ನಿರಂತರವಾಗಿ ಸಾಗ್ತಾ ಇರುವಂಥದ್ದು. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ಅಂತ ಹೇಳೋ ಹಾಗೆ ನಮ್ಮ ಶರೀರ ನಿರಂತರವಾದ ಒಂದು ಪ್ರಯಾಣದಲ್ಲಿದೆ. ಅದಕ್ಕೆ ಆಯುರ್ವೇದಾಚಾರ್ಯರು ಹೇಳಿದ್ದು ಏನು, ಆತ್ಮನಃ ಪ್ರಾಣಯಾತ್ರಾರ್ಥಂ ಅಂತ. ಯಾತ್ರೆ ಇದೊಂದು, ಜರ್ನಿ ಇದೊಂದು, ನಿರಂತರವಾಗಿ ಸಾಗ್ತಾ ಇರುವಂತಹ ಒಂದು ಯಾತ್ರೆ ಇದು. ಇದೆಂದಿಗೂ ಮುಗಿಯೋದೇ ಇಲ್ಲ. ಇದು ಯಾವಾಗ ಮುಗೀತದೆ ಅಂತ ಹೇಳಿದ್ರೆ, ಬ್ರಹ್ಮನ ಸೃಷ್ಟಿ ಮುಗಿದ ಮೇಲೆ ಇದು ಮುಗೀತದೆ. ಬ್ರಹ್ಮನ ಆಯುಷ್ಯ ಮುಗೀತದಲ್ಲ, ಆಗ ಅಲ್ಲಿ ನಾವು ಲೀನರಾಗಿ ಹೋಗ್ತೇವೆ. ಎಲ್ಲರೂ ಕೂಡ ಲೀನರಾಗುವಂತಹದ್ದು ಮಹಾಪ್ರಳಯ ಅಂತೇನು ಹೇಳ್ತೇವೆ ಅಲ್ಲಿಗೆ. ಹಾಗಾಗಿ ಇಲ್ಲಿ ಲಯ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಸೃಷ್ಟಿಯೇ ಮಾಡಿದ್ದಾನೆ, ಉದಯವನ್ನೇ ಮಾಡಿದವನಿಗೆ ಲಯ ಒಂದು ದೊಡ್ಡ ವಿಷಯವೆಲ್ಲ. ಮತ್ತು ಉದಯ ಮತ್ತು ಕೈವಲ್ಯಗಳ ಮಧ್ಯದಲ್ಲಿ ಲಯ ಒಂದು ಲೆಕ್ಕಕ್ಕೂ ಇಲ್ಲ. ಲಯ ಯಾಕೆ ಮಾಡಲಿಲ್ಲ ಇಲ್ಲಿ ಇನ್ನೊಂದು ಅರ್ಥದಲ್ಲಿ ನೋಡೋಣ. ಒಂದು ಲಯ ಅನ್ನೋದಕ್ಕೆ ನಾವು ನಾಶ ಅಂತ ಹೇಳೋದಂತಾದರೆ, ಇನ್ನೊಂದು ಅರ್ಥದಲ್ಲಿ ನೋಡೋಣ. ಯಾರಿಗೆ ಲಯ ಮಾಡುವಂಥದ್ದು? ಶರೀರ ಸಹಿತನಾದವನಿಗೆ ಲಯ. ಆತ್ಮನಿಗೆ ಎಂಥ ಲಯ? ಆತ್ಮನಿಗೆ ಲಯವಿಲ್ಲ. ಯಾಕೆ? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಇವನಿಗೆ ಯಾವುದೇ ರೀತಿಯಾದ ಪರಿಣಾಮಗಳಾಗೋದಿಲ್ಲ. ಕೇವಲ ಶರೀರಕ್ಕೆ ಮಾತ್ರ ನಾಶ ಇರುವಂತಹದ್ದು, ಆತ್ಮನಿಗಲ್ಲ. ಹಾಗಾಗಿ ಲಯದ ಪ್ರಸಕ್ತಿಯೇ ಇಲ್ಲ ಇಲ್ಲಿ. ಜೀವನಿಗೆಂತಹ ಲಯ? ಜೀವನ ಆಶ್ರಯೀಭೂತವಾಗಿರ್ತಕ್ಕಂತಹ ಶರೀರಕ್ಕೆ ಲಯ ಇದೆ ಹೊರತಾಗಿ ಜೀವನಿಗಿಲ್ಲ. ಹಾಗಾಗಿ ಅದರ ಅವಶ್ಯಕತೆಯೂ ಇಲ್ಲ. ಆದರೆ ಪಂಚಭೂತಾತ್ಮಕವಾದ ಸೃಷ್ಟಿಗೆ ಹೇಳಿದಾಗ ಅಲ್ಲಿ ರುದ್ರದೇವರ ಚಿಂತನೆಯನ್ನು ಮಾಡ್ತಾರಲ್ಲ, ಅಲ್ಲಿ ಆ ಲಯಕ್ಕೆ ಕಾರಣನೂ ಕೂಡ ಭಗವಂತ ಅಂತ, ಸಂಕರ್ಷಣ ರೂಪಿ ಭಗವಂತ ಅಂತ ಮುಂದೆ ನಾವು ನೋಡ್ತೇವೆ.
ಆದರೆ ಇಲ್ಲಿ ಪ್ರಸ್ತುತಕ್ಕೆ ಪಂಚಭೂತಾತ್ಮಕವಾದ ಸೃಷ್ಟಿಯೇ ಇಲ್ಲ, ನಾವಿಲ್ಲಿ ಬರೀ ಜೀವದ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹಾಗಾಗಿ ಇಲ್ಲಿ ಲಯದ ಪ್ರಸಕ್ತಿ ಇರಲಿಲ್ಲ. ನೋಡಿ, ಇಂಥ ಸೂಕ್ಷ್ಮವಾದ ಸಂಗತಿಗಳು ಆ ಒಂದು ಶಬ್ದ ಬಿಟ್ಟು ಹೋಗಿದ್ದರಿಂದಾಗಿ ಸಿಗ್ತಾ ಇದೆ. ಬಿಟ್ಟು ಹೋಗಿದ್ದ, ಅವರು ಬಿಟ್ಟು ಹಾಕಿದ್ದ, ಅದು ಮುಂದಿನ ಮಾತದು. ಜಗನ್ನಾಥದಾಸರು ವಿವಕ್ಷೆ ಇಂಥದ್ದಿತ್ತೋ ಅಥವಾ ಭಗವಂತ ಅಂಥದ್ದನ್ನು ನುಡಿಸಬೇಕು ಅನ್ನೋ ಪ್ರೇರಣೆ ಇದ್ದದ್ರಿಂದಲೇ ಇದೆಲ್ಲ ನಡೀತೋ? ಆದರೆ ಆ ಲಯವನ್ನು ಹೇಳದೇ ಇದ್ದದ್ರಿಂದಾಗಿ ಇಷ್ಟೆಲ್ಲ ಅರ್ಥಗಳು ಸಾಧ್ಯ ಆಯಿತು. ನರಸಿಂಹ ಮತ್ತು ನಾರಸಿಂಹ ನೋಡಿ, ಇಲ್ಲಿ ನರಸಿಂಹನಿಗೆ ಸಂಬಂಧಿಸಿದ್ದು ನಾರಸಿಂಹ. ಇದು ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ತದ್ಭಾವಾರ್ಥದಲ್ಲಿ, ಆ ವಸ್ತುವಿನ ಆ ವಿಷಯದ ಭಾವಾರ್ಥದಲ್ಲಿ ನಾವು ನಾರಸಿಂಹ ಅಂತ ಒಂದು ದೀರ್ಘ ಹಾಕಿ ಬಳಸುವಂಥದ್ದಿದೆ. ನರಸಿಂಹ ಅಂದರೆ ಏನು ಅಂತ ನೋಡಿದ್ವಿ. ಒಂದು ಮನುಷ್ಯ, ಒಂದು ತೇಜಸ್ಸು, ತೇಜೋರೂಪವಾದ ಮನುಷ್ಯ ಅಂತ ಹೇಳಿದ್ವಿ ನಾವು. ಅದಕ್ಕೆ ಸಂಬಂಧಿಸಿದ ನಾರಸಿಂಹ, ಅದು ಬರಬೇಕಾದರೂ ಕೂಡ ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿಯೂ ಕೂಡ ಭಗವಂತನೇ, ಆ ನಾರಸಿಂಹನೇ. ಆದ್ದರಿಂದಾಗಿ ನಮಿಪೆ ಕರುಣಿಪುದು ಯಮಗೆ ಮಂಗಳವ, ನಮಿಸುತ್ತೇನೆ ನಾನು, ನಮಗೆ ಮಂಗಳವನ್ನು ಕರುಣಿಸು. ಮಂಗಳ ಅಂತನ್ನೋದು ವಾಸ್ತವಿಕವಾಗಿ ಅದೊಂದು ಅದೃಷ್ಟ ಅಂತ ಹೇಳ್ತೇವೆ. ಮಂಗಳ ಅಂದರೆ ಅದೃಷ್ಟ. ಅದೃಷ್ಟ ತಾನಾಗೆ ತಾನೇ ಆಗಬೇಕಲ್ವಾ, ಅದು ಬರೋದು ಎಲ್ಲಿಂದ? ಅದು ಆಗೋದು ಅಂದರೆ ಕರುಣಿಸೋದು ಯಾಕೆ? ಇದಕ್ಕೆ ಈ ಯುಧಿಷ್ಠಿರ ಮತ್ತು ಭೀಷ್ಮರ ಸಂವಾದದಲ್ಲಿ ನಮಗೆ ಸಿಗ್ತದೆ. ವಿಷ್ಣು ಸಹಸ್ರನಾಮದ ಮುಂಚೆ ಯುಧಿಷ್ಠಿರ ಭೀಷ್ಮರ ಬಳಿ ಕೇಳ್ತಾನೆ, ಅಲ್ಲ, ನಾನು ಎಲ್ಲವೂ ಕೂಡ ಅದೃಷ್ಟದಿಂದಲೇ ಆಗೋದಂತಾದರೆ ಮನುಷ್ಯ ಪ್ರಯತ್ನ ಯಾಕೆ ಬೇಕು? ಅಥವಾ ಎಲ್ಲವೂ ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಆಗೋದಿದ್ರೆ ಅದೃಷ್ಟ ಯಾಕೆ ಬೇಕು ಅಂತ. ಆಗ ಭೀಷ್ಮರ ಮಾತಿದು, ವಿನಾ ಬೀಜಂ ಕ್ಷೇತ್ರ ಮುಕ್ತಂ ಭವತಿ ನಿಷ್ಫಲಂ ಅಂತ. ಬೀಜ ಉತ್ತದೆ ಬಿತ್ತದೆ, ನಾವು ಫಲ ಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ. ನಾವು ಸುಮ್ಮನೆ ಭೂಮಿಯ ಮೇಲೆ ಬೀಜ ಎರಚಿದರೂ ಕೂಡ ಅದು ಕೂಡ ಸಾಧ್ಯ ಇಲ್ಲ. ಅಂದರೆ ಬೀಜ ಉತ್ತಿ ಬಿತ್ತಿ ಎಲ್ಲ ಮಾಡಬೇಕು ನಾವು. ಅದಾದ ಮೇಲೆ ಮಳೆಗೋಸ್ಕರ ಕಾಯಬೇಕಾದ್ರೆ ಮಳೆ ಬರೋದಿದೆಯಲ್ಲ, ಅದು ಭಗವಂತನ ಅನುಗ್ರಹ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ ಮಂಗಳ ಅಂತನ್ನೋದು, ಅದೃಷ್ಟ ಅನ್ನುವಂಥದ್ದೊಂದಿದೆ, ಇಲ್ಲ ಅಂತೇನಲ್ಲ. ಆದರೆ ನಮಗೆ ಅನುಕೂಲಕ್ಕೆ, ಅಂದರೆ ಈ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಯೋಜಕಸ್ತತ್ರ ದುರ್ಲಭ ಅಂತ ಹೇಳಿ. ಎಲ್ಲವೂ ಇರ್ತದಂತೆ, ಆದರೆ ಅದು ಸಮಯಕ್ಕೆ ಬಂದು ಕೂಡೋದಿದೆಯಲ್ಲ, ಅದು ಆಗೋದಿಲ್ವಂತೆ. ಹೇಗೆ ಅಂತ ಹೇಳಿದ್ರೆ, ನಮಗೆ ಚಿಂತನೆಯಲ್ಲಿ ಭಾಗವಹಿಸ್ತೇವೆ, ನಾವು ಒಂದು ಯಾವುದೋ ಹೊಸತನ್ನು ಭಗವಂತನ ಬಗ್ಗೆ ಕಲಿತೇವೆ ಅನ್ನೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಆ ಯೋಜಕ, ಆ ಸಮಯ ಬಂದಾಗ ನಮ್ಮಲ್ಲಿ ಆ ಪ್ರವೃತ್ತಿ ಬಂದು ನಾವಲ್ಲಿ ಬರ್ತಾ ಇದ್ದೇವೆ ಅನ್ನೋದಿದೆಯಲ್ಲ, ಅದು ಕಷ್ಟ ಅಂತ ಹೇಳ್ತಾರೆ. ಯೋಜಕಸ್ತತ್ರ ದುರ್ಲಭ, ನಮ್ಮ ಮನಸ್ಸೇ ದೊಡ್ಡ ಕಠಿಣವಾದ ವಸ್ತು ಅಲ್ಲಿ, ಯೋಜಕಸ್ತತ್ರ ದುರ್ಲಭ. ಹಾಗಾಗಿ ಇಲ್ಲಿಯೂ ಕೂಡ ಮಂಗಳ ಅದೃಷ್ಟ ಅನ್ನೋದಿದೆ. ಆದರೆ ಇಂತಹದೊಂದು ದಾಸರು ಹರಿಕಥಾಮೃತ ಸಾರದಂತಹ ಚಿಂತನೆ ಮಾಡಬೇಕಾದ್ರೆ ಒಂದು ಮಂಗಳ ಅಂತನ್ನೋದು ತನ್ನ ಅದೃಷ್ಟದಲ್ಲಿ ಬಂದಿದೆ, ಹಾಗಾಗಿ ಬರೀಲಿಕ್ಕೆ ಪ್ರಾರಂಭ ಆಗಿದೆ, ನನಗೆ ಆಗ್ತದೆ ಅಂತಲ್ಲ ಅರ್ಥ ಏನಿಲ್ವಲ್ಲ. ಆರಂಭ ಮಾಡಿದ ಎಷ್ಟೋ ಗ್ರಂಥಗಳು ವಿಘ್ನವಾಗಿ ನಿಂತು ಹೋಗಿದ್ದಿದೆ, ಅರ್ಧದಲ್ಲೇ ಸಿಗುವಂಥ ಎಷ್ಟೋ ಗ್ರಂಥಗಳಿದೆ. ಹಾಗೆ ಆಗಬಾರದು ಅನ್ನೋ ಉದ್ದೇಶದಿಂದ ನಮಗೆ ಕರುಣಿಸು, ನಾನು ಮೊದಲು ನಮಿಸ್ತೇನೆ, ನಾನು ನಿನಗೆ ಕರುಣಿಸು ಎನಗೆ ಮಂಗಳವ ಅಂತ. ಸೊ ನಮಗೆ ಅಂದರೆ ಭಗವಂತನೇ ಅದನ್ನು ಕರುಣಿಸಬೇಕು. ಅದೃಷ್ಟವೂ ಭಗವಂತನೇ, ಅವನ ಅನುಗ್ರಹವೂ ಅದೃಷ್ಟವೇ, ಅದನ್ನು ಕೊಡುವವನು ಕೂಡ ಭಗವಂತನೇ. ಭಗವಂತನೇ ದೊಡ್ಡ ಅದೃಷ್ಟ ನಮಗೆ. ಅದನ್ನು ಕೊಡಬೇಕಾದ್ರೆ ಭಗವಂತನೇ ಆಗಿರಬೇಕು. ಅದರಿಂದಾಗಿ ಯಾಕೆಂದರೆ ಯಾರ ಬಳಿ, ನಾನು ಈಗಾಗಲೇ ಹಿಂದೆ ಚಿಂತನೆ ಮಾಡ್ತಾ ಹೇಳಿದ್ದೆ, ಯಾರ ಬಳಿ ಏನಿರ್ತದೋ ಅದನ್ನು ಕೊಡಲಿಕ್ಕೆ ಸಾಧ್ಯ, ಇಲ್ಲದ್ದನ್ನೇ ಎಲ್ಲಿಂದ ಕೊಡೋಣ? ಹಾಗಾಗಿ ಭಗವಂತನಲ್ಲಿ ಕೇಳಿಕೊಳ್ತಾ ಇದ್ದಾರೆ, ನರಸಿಂಹನಲ್ಲಿ ಏನಂತಂದರೆ ನಮಗೆ ಮಂಗಳವನ್ನು ಕರುಣಿಸು ಅಂತ ಹೇಳಿ. ಇಲ್ಲಿಗೆ ಈ ಪದ್ಯದಿಂದ ನಮಗೆ ಅರ್ಥ ಆಗಿದ್ದೇನು ಅಂತಂದರೆ, ಒಂದು, ಶರೀರ ತತ್ವ ಚಿಂತನೆಯಲ್ಲಿ ಬಂದಾಗ ಫರ್ಟೈಲ್ ಪೊಸಿಷನ್ನಲ್ಲಿ, ಅರ್ಥಾತ್ ತಾನು ಶುಕ್ರ ಶೋಣಿತ ಸಂಯೋಗ ಆದ ನಂತರ ಅಲ್ಲೊಂದು ಸೂಕ್ಷ್ಮ ರೂಪ ಜೀವ ಏನಿದೆ, ಅಲ್ಲಿಂದಲೇ ಈ ಸೃಷ್ಟಿಯ ಆರಂಭವನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅದು ಅತ್ಯಂತ ಸೂಕ್ಷ್ಮ ಸೃಷ್ಟಿ, ಅಲ್ಲಿನ್ನೂ ಏನೂ ಉತ್ಪತ್ತಿಯೇ ಇಲ್ಲ. ಅಲ್ಲಿ ಯಾವ ಅಂಗಾಂಗಗಳು ಉತ್ಪತ್ತಿಯೂ ಇಲ್ಲ, ಬರೀ ತತ್ವಗಳು ಮಾತ್ರ ಇದ್ದಾವಲ್ಲಿ. ತತ್ವಾಭಿಮಾನಿ ದೇವತೆಗಳು ಅಂತ ಕರೆದಿದ್ದು. ಪ್ರಾಯಶಃ ಈ ಶಬ್ದ ಹೇಳಿದ ಕೂಡಲೇ ನಿಮಗೆ ಅರ್ಧ ಮುಂದಿನ ಭಾಗ ಕನೆಕ್ಟ್ ಆಗಿರಬಹುದು. ತತ್ವ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ತತ್ವಾಭಿಮಾನಿ ದೇವತೆಗಳಿದ್ದಾರೆ.
ಆದರೆ ಅವರು ಯಾರೂ ನಮ್ಮ ಶರೀರದಲ್ಲಿ ಎಲ್ಲಿದ್ದಾರೆ ಅಂತ ಅನ್ನೋದನ್ನು ನೋಡೋದು ನಮ್ಮ ಮುಂದಿನ ಪ್ರಯತ್ನಗಳಾಗಿದೆ. ಹೀಗೆ ಆ ತತ್ವಾಭಿಮಾನಿ ದೇವತೆಗಳಿಂದೊಡಗೂಡಿ ನಮ್ಮ ಶರೀರದಲ್ಲಿ ತೇಜೋರೂಪನಾಗಿ ರಾರಾಜಿಸ್ತಾ ಇರತಕ್ಕಂತಹ ಭಗವಂತನ ಹಾಗೂ ಪ್ರಕೃತಿ ರೂಪೇಣ ಪ್ರಕೃತ್ಯ ತಾನಿರುವಂತಹ ಲಕ್ಷ್ಮೀದೇವಿಯ ನಾವು ಒಂದು ಚಿಂತನೆಯನ್ನು ಮಾಡ್ತಾ, ಇವರ ರಕ್ಷಣೆಯನ್ನು ನರಸಿಂಹ ಮಾಡಲಿ. ನರಸಿಂಹ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಜೀವ ಅಂತ ಹೇಳಿದ್ವಿ. ನಾರಸಿಂಹ ಅಂತ ಹೇಳೋ ಉದ್ದೇಶ ಏನು ಅಂತಂದರೆ, ಈ ಅನುಗ್ರಹವನ್ನು ಮಾಡುವಂತಹ ಶಕ್ತಿ ಯಾವುದಿದೆ ಅದಕ್ಕೆ ನಾರಸಿಂಹ ಶಕ್ತಿ ಅಂತ ಹೇಳ್ತೀವಿ ನಾವು. ಜೊತೆಗೆ ಇನ್ನೊಂದು ಸ್ವಾರಸ್ಯವನ್ನು ಹೇಳದೇ ಇದ್ದರೆ ಈ ಚಿಂತನೆಯೇ ಅಪೂರ್ಣ ಆಗಿಬಿಡ್ತದೆ. ನಾರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ನಾರಾಯಣ ಅಂತ ಹೇಳ್ತೀವಿ ನೋಡಿ, ಇಲ್ಲಿ ನಾರ ಅನ್ನುವ ಶಬ್ದಕ್ಕೆ ನೀರು ಅಂತ ಅರ್ಥ. ಯಾರು ನೀರಿನಲ್ಲಿರ್ತಕ್ಕಂತಹ ಒಂದು ತೇಜಸ್ಸು ಅವನು ನಾರಸಿಂಹ ಅಂತ ಕೂಡ ಅರ್ಥ ಆಗ್ತದೆ. ನೀರಿನಲ್ಲಿರುವ ತೇಜಸ್ಸು ಅನ್ನೋದು ಇಬ್ಬರಿಗೂ ಅನ್ವಯ. ಅದು ಯಾರು ನೀರಿನಲ್ಲಿರುವ ತೇಜಸ್ಸು ಅಂದರೆ ಯಾರು? ಯಾವ ಭಗವಂತ ನೀರಿನಲ್ಲಿ ಮಲಗಿದ್ದಾನೋ ಆ ಭಗವಂತ ಅವನೊಂದು ದೊಡ್ಡ ತೇಜಸ್ಸು. ಇಲ್ಲಿ ದೇಹದ ವಿಚಾರದಲ್ಲಿ ಬಂದಾಗ ಯಾವ ತೇಜಸ್ಸು ನೀರಿನ ಜಾಗದಲ್ಲಿದೆಯೋ ಅದು ನಾರಸಿಂಹ ಅಂತ ಹೇಳುವಂಥದ್ದು. ಹಾಗಾಗಿಯೇ ಮನುಷ್ಯನ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ನರಸಿಂಹನ ಸ್ತುತಿಯನ್ನು ಹೆಚ್ಚು ಯಾಕೆ ಉಲ್ಲೇಖ ಮಾಡಿದ್ದು ಅಂತ ಹೇಳಿದರೆ, ಇದು ನನ್ನ ಪ್ರಕಾರ ಒಂದು ಏನು ಹೇಳಬಹುದು, ನನಗೆ ಅನ್ನಿಸಿದ, ಆತ್ಮದಿಂದ ನನಗೆ ಅನ್ನಿಸಿದ ಒಂದು, ಅನುಭವಿಸಿದ ಒಂದು ಚಿಂತನೆ ಇದು. ನಾರಸಿಂಹ ಶಬ್ದದಿಂದ ನಾವು ಎಷ್ಟು ಬಾರಿ ಪೂಜೆ ಮಾಡ್ತೀವೋ ಅಥವಾ ನರಸಿಂಹನನ್ನು ನಾವು ಎಷ್ಟು ಸಾರ್ತಿ ನಾವು ಆರಾಧನೆ ಮಾಡ್ತೀವೋ, ನಮ್ಮ ಸಮಸ್ಯೆಗಳು ಆರೋಗ್ಯದ್ದಾಗಿರಬಹುದು, ಆರೋಗ್ಯ ಇತರ ಆಗಿರಬಹುದು, ಅದು ಜಡದಿಂದ ಅಂದರೆ ಅದರ ಮೂಲದಿಂದ. ಯಾವ ರೀತಿ ಮೂಲದಿಂದ ಅಂತ ಹೇಳಿದ್ರೆ DNA ಲೆವೆಲಿಂದಲೂ ಕೂಡ ಅದು ರಿಪೇರಿ ಆಗಲಿಕ್ಕೆ ಸಾಧ್ಯ ಇದೆ. ಅದೊಂದು ಸ್ವಾರಸ್ಯ ಇಲ್ಲಿ. ಯಾಕೆಂದರೆ ಯಾವ ಜೀವ ಭಗವಂತನ ಆಶ್ರಯವಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಭಗವಂತನ ಯಾವ ರೂಪವನ್ನು ಚಿಂತನೆ ಮಾಡ್ತಾ ಇದ್ದೇವೆ ನಾವು ಅಂತಂದರೆ, ಯಾವುದು ಮೂಲದಲ್ಲಿ ಅಂದರೆ ಸೃಷ್ಟಿಯಾಗುವ ಅತ್ಯಂತ ಮೊಟ್ಟ ಮೊದಲಿಗಿದೆಯೋ ಅಂಥದ್ದು ಅಂತ. ಹಾಗಾದರೆ ಸೃಷ್ಟಿಯ ಮೊಟ್ಟ ಮೊದಲಿಗೆ ಬೇರೆಲ್ಲ ರೂಪಗಳಿದೆಯಲ್ಲ. ನಾರಾಯಣ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ, ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ, ಇಂತಹ ಚಿಂತನೆಗಳಿದೆಯಲ್ಲ. ನಾರಾಯಣ ಎನ್ನುವ ಒಬ್ಬನಿದ್ದ, ವಾಸುದೇವ ಎನ್ನುವನೊಬ್ಬನಿದ್ದ ಅಂತ ಹೇಳಿ. ಹಾಗಾದರೆ ಇಲ್ಲಿ ನಾರಾಯಣ ಅಲ್ಲವಾ ಇಲ್ಲಿ? ನೋಡಿ, ಅಲ್ಲಿ ಸ್ವಾರಸ್ಯ ಇಷ್ಟೇನೆ. ಸೃಷ್ಟಿಯ ಇಡೀ ಬ್ರಹ್ಮಾಂಡ ಸೃಷ್ಟಿಯ ಮುಂಚೆ ಯಾವುದಿತ್ತು ಅನ್ನೋದಕ್ಕೆ ಬೇರೆ ಚಿಂತನೆ ಇದೆ. ಯಾಕೆಂದರೆ ಪ್ರಕೃತಿಯಲ್ಲಿ ಏನಿದೆಯೋ ಅದು ನಮ್ಮ ಶರೀರದಲ್ಲಿ ನಡೀತದೆ. ಅದನ್ನೇ ನಾವು ಆರಂಭದ ಚಿಂತನೆಯಲ್ಲಿ ಹೇಳಿದ್ದೆ, ಏನಂದರೆ ಲೋಕಪುರುಷ ಸಾಮ್ಯ ಅಂತ. ಅಂದರೆ ಈ ಕಾಣುವ ಲೋಕಕ್ಕೂ ದೇಹಕ್ಕೂ ಕೂಡ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ, ಎಲ್ಲವೂ ಕೂಡ ಈ ಶರೀರದಲ್ಲಿಯೂ ಇದೆ ಅಂತ. ನದಿ ಪರ್ವತಗಳಿಂದ ಮೊದಲಾಗಿ ಎಲ್ಲವೂ ಕೂಡ ಈ ಶರೀರದಲ್ಲಿಯೇ ಇದೆ. ಹಾಗಾದರೆ ಒಳಗೆಯೂ ಕೂಡ ಒಂದು ಶಕ್ತಿ ರೂಪ ಬೇಕಲ್ಲ, ಅದು ನರಸಿಂಹ ಅಂತ ಹೇಳಿದೆ ಶಾಸ್ತ್ರ. ರುದ್ರದೇವರು ನರಸಿಂಹ ಅಂತ ಹೇಳಿದ್ದು ಇದೇ ಉದ್ದೇಶದಿಂದಲೇ. ಆನಂದ ಆಗಬೇಕಾದ್ರೂ ಅದ್ರ ಹೃದಯದಲ್ಲಿ ಆಗಬೇಕು. ನಮಗೆ ಹೃದಯದಲ್ಲಿ ನಾವು ಆನಂದ ಆಯಿತು ಅಂತ ಹೇಳಿ ಹೀಗೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋದಂಥದ್ದು, ಬಹಳ ಆನಂದ ಆಯ್ತಪ್ಪ ಅಂತ ಹೇಳ್ಕೊಳ್ತೇವೆ ನಾವು. ಈ ಆನಂದ ಆಗಬೇಕಾದ್ರೂ ಹೃದಯದಲ್ಲಿಯೇ. ಯಾಕೆಂದರೆ ಅಂತ ನಾವೇನು ನೃಣಾತೀತಿ ನರಹ ಅಂತ ಹೇಳಿದ್ವಲ್ಲ, ಅಂದರೆ ಯಾವುದು ಆನಂದವನ್ನು ಕೊಡ್ತದೋ ಅದು ಅಂತ ಹೇಳಿ, ಅದು ಇರೋದು ಹೃದಯದಲ್ಲಿಯೇ. ಅಂದರೆ ಆನಂದ ಕೊಡುವ ರಸಾನುಭವ ಇರೋದು ಕೂಡ ಹೃದಯದಲ್ಲಿಯೇ. ಆದ್ದರಿಂದಾಗಿ ಇನ್ನು ಸಿಂಹ ಅಂದರೆ ತೇಜಸ್ಸು ಬರಬೇಕಂತಾದರೆ ಜೀವ ಇರಬೇಕಲ್ಲ ನಮಗೆ ಮೊದಲು. ಆ ಜೀವ ಇರೋದು ಕೂಡ ಹೃದಯದಿಂದಲೇ. ಹಾಗಾಗಿ ನರಸಿಂಹ ಅನ್ನುವಂತಹ ಶಬ್ದ ಚಿಂತನೆ ಆಗ್ತದೆ. ಇನ್ನು ನಾನು ಈಗ ಸೂಕ್ಷ್ಮ ರೂಪ ಸೃಷ್ಟಿಯ ಬಗ್ಗೆ ಮಾತಾಡಿದ್ರಿಂದಲೂ ಕೂಡ ನಮ್ಮ ಜೆನೆಟಿಕಲ್ ಲೆವೆಲ್ ಪ್ರಾಬ್ಲಮ್ಸ್, ಅಂದರೆ DNA ಇಂದ ನಾವೇನು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ದೊಡ್ಡ ದೊಡ್ಡ ರೋಗಗಳನ್ನು ಕೂಡ ನಾವು ನರಸಿಂಹನ ಆರಾಧನೆಯಿಂದ ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಜ್ಯೋತಿಷ್ಯವೂ ಹೇಳ್ತದೆ. ಆದ್ದರಿಂದಾಗಿ ನಾವು ನರಸಿಂಹನ ಚಿಂತನೆಯನ್ನು ಶರೀರದಲ್ಲಿ ಮಾಡ್ತಾ ಇದ್ದೇವೆ. ಹೀಗೆ ಒಂದು ಆಯುರ್ವೇದಾತ್ಮಕ ಚಿಂತನೆ, ಇನ್ನೊಂದು ಶಾಸ್ತ್ರೀಯವಾದ ಚಿಂತನೆ. ಈ ನರಸಿಂಹ ರೂಪ ಅನ್ನೋದು ಶಾಸ್ತ್ರೀಯವಾಗಿ ಯಾಕೆ ವಿಶೇಷತೆಯನ್ನು ಪಡೆದುಕೊಳ್ತದೆ ನೋಡಿ, ದಶಾವತಾರದಲ್ಲಿಯೂ ಇದೆ,
ಕೇಶವಾದ ಚತುರ್ವಿಂಶತಿ ರೂಪಗಳಲ್ಲಿಯೂ ಇದೆ ಇದು. ಇಷ್ಟೇ ಅಲ್ಲ, ಮಾತೃಕೆಗಳಲ್ಲಿಯೂ ಕೂಡ ಈ ನರಸಿಂಹನ ಒಂದು ಚಿಂತನೆ ಇದೆ. ಕ್ಷಕಾರದಿಂದ ವಾಚಿಯಾಗಿರ್ತಕ್ಕಂಥವ ನರಸಿಂಹ, ಕೊನೆಯ ಅಕ್ಷರ. ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಮಾತೃಕಾ ಚಿಂತನೆಯೂ ಆಯಿತು, ಕೇಶವಾದ ಚತುರ್ವಿಂಶದ ರೂಪಗಳ ಚಿಂತನೆಯೂ ಆಯಿತು, ಜೊತೆಗೆ ದಶಾವತಾರದ ಚಿಂತನೆಯಲ್ಲಿರುವ ನರಸಿಂಹ ರೂಪದ ಚಿಂತನೆಯೂ ಆಯಿತು. ಅಂದರೆ ದಶಾವತಾರ, ಚತುರ್ವಿಂಶತಿ ರೂಪ ಮತ್ತು ಮಾತೃಕೆಗಳು ಎಲ್ಲವನ್ನ ಚಿಂತನೆ ಮಾಡೋದು ಕೂಡ ಜಗನ್ನಾಥದಾಸರ ಉದ್ದೇಶ ಆಗಿತ್ತು. ಹಾಗಾಗಿ ಇಂಥದ್ದೊಂದು ಶಬ್ದವನ್ನು ಬಳಸಿದ್ದಾರೆ, ನರಸಿಂಹದೇವರ ಚಿಂತನೆಯನ್ನು ಮಾಡಿದ್ದಾರೆ.